ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. ಕಾಡುಗೋಡಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನ, ಮನೆ ಪಕ್ಕದ ಅಂಗಡಿಯಾತ ತೋರಿದ ದುಷ್ಟತನ, ಪೊಲೀಸರಿಂದ ಆರೋಪಿ ಅಶ್ವಥ್ ಬಂಧನ. ಪೂಜಾ ಗಾಂಧಿ ಆನಂದಗೌಡ ನಡುವೆ ಗೊಡವೆ, ಮುರಿದು ಬಿದ್ದ ಮಳೆ ಹುಡುಗಿ ಮದುವೆ ರಾದ್ದಾಂತಕ್ಕೆ ನಟಿ ತಾಯಿ ಕಿರಿಕೆ ಕಾರಣವೇ? ಜವರಾಯನಾಗಿ ಕಾಡಿದ ಕಾರ್, ರಸ್ತೆ ಅಪಘಾತದಲ್ಲಿ ಮಡಿದ ನಟ ಯಶೋಸಾಗರ್, ಅರಳುವ ಮುನ್ನವೇ ಮುದುಡಿದ ಉಲ್ಲಾಸಂಗ ಉತ್ಸಾಹಂಗ ಸ್ಟಾರ್. ಪೊಲೀಸರಿಂದ ಬಯಲಾಯಿತು 434 ಪ್ರಕರಣ, ವಶವಾಯಿತು 7 ಕೋಟಿ ಮೌಲ್ಯದ ಆಭರಣ, 211 ದುಷ್ಕರ್ಮಿಗಳ ಬಂಧನ. ನೂರ 65 ಅಡಿ ಉದ್ದದ ಚಿಕನ್ ರೋಲ್ ಸಾಧನೆ ಸೇರಿತ್ತು ಲಿಮ್ಕಾ ರೆಕಾರ್ಡ್, ಜನರ ಮನಗೆದ್ದರು ಸೆಂಟ್ ಜೋಸೆಫ್ ಸ್ಟೂಡೆಂಟ್ಸ್. ಇತ್ತೀಚೆಗೆ ರಾಷ್ಟ್ರ ಮಟ್ಟದಲ್ಲಿ ಬಾಲಕಿಯರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗ್ತಿವೆ. ಬೆಂಗಳೂರಲ್ಲೂ ಇಂತಹದೇ ಘಟನೆ ನಡೆದಿದೆ. ದಿನಸಿ ಅಂಗಡಿಯ ಮಾಲೀಕನೊಬ್ಬ ಅಸಹಾಯಕ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಆರೋಪ ಕೇಳಿಬಂದಿದೆ. ಸದ್ಯ ಪೊಲೀಸರು ಆರೋಪಿಯನ್ನ ಬಂಧಿಸಿ ತನಿಖೆ ನಡೆಸುತ್ತಿದ್ದಾರೆ. ಈಕೆ ಗುಲ್ಬರ್ಗಾದಿಂದ ಕೂಲಿ ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದಿದ್ಲು. ಕಾಡುಗೋಡಿ ವ್ಯಾಪ್ತಿಯ ಪಟಾಲಮ್ಮ ಬಡಾವಣೆಯ ಸಣ್ಣ ಮನೆಯೊಂದರಲ್ಲಿ ವಾಸವಾಗಿದ್ರು. ಆದರೆ ನಿನ್ನೆ ಸಂಜೆ 6 ಗಂಟೆಯಲ್ಲಿ ಅಲ್ಲೇ ಇದ್ದ SLV ಪ್ರಾವಿಷನ್ ಸ್ಟೋರ್ಸ್ನಲ್ಲಿ ಚಿಪ್ಸ್ ಖರೀದಿಸಲು ಹೋಗಿದ್ದಾಗ ಆಗಬಾರದ್ದು ಆಗಿ ಹೋಗಿದೆ. ಅಂಗಡಿ ಮಾಲೀಕ ಅಶ್ವಥ್ ಈಕೆಯನ್ನ ಬಲವಂತವಾಗಿ ಕರೆದೊಯ್ದು ಲೈಂಗಿಕ ಕಿರುಕುಳ ಕೊಟ್ಟನಂತೆ. मैं दुकान गई थी चिप्स लाने, चिप्स नहीं दिया, एक आदमी अंदर ढगल को शटर मूछ को, वो एक आदमी 2 आदमी चाबी डाल को चले गए उन्होंने गाड़ी पर. दुकान में कौन भी दरवाजा नहीं खोल रहे थे, कत्ता ठोक रही, वो गिलास का ये फोड़ी में फोड़े तो भी कौन भी नहीं सुन रहे, हाथ पाँव बंध्या, मुंह को कपड़ा डाल. ಈ ಕೃತ್ಯದ ವಿರುದ್ಧ ಬಾಲಕಿ ಕುಟುಂಬದವರು ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲೇ ದೂರು ಕೊಟ್ಟಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ್ದ ಡಿಸಿಪಿ ಹರ್ಷ ಆರೋಪಿಯನ್ನ ಬಂಧಿಸಿದ್ದಾರೆ. ಜೊತೆಗೆ ಸಮಗ್ರ ತನಿಖೆ ನಡೆಸೋ ಭರವಸೆಯನ್ನು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಈ ಆರೋಪಿ ಅಶ್ವಥ್ ಅವ್ರನ್ನ ನಾವು ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದೇವೆ. ಇಲ್ಲ, ತಮಗೆ ತಿಳಿದಿರೋ ಹಾಗೆ ಈ ಪ್ರಕರಣ ಈಗ ತಾನೇ ದಾಖಲಿಸಿಕೊಂಡಿದ್ದೇವೆ. ಆರೋಪಿಯ ಬಂಧನ ಆಗಿದೆ. ಎಲ್ಲ ರೀತಿಯ ತನಿಖಾ ಪ್ರಕ್ರಿಯೆಗಳು ನಡೀತಾ ಇದೆ. ವೈದ್ಯಕೀಯ ಎಕ್ಸಾಮಿನೇಷನ್ ಏನಿದೆ ಅದು ನಡೀತಾ ಇದೆ. ಈ ಮಧ್ಯೆ ಕೆಲವರು ಬಾಲಕಿಯ ಮನೆ ಬಳಿ ತೆರಳಿ ದಬ್ಬಾಳಿಕೆ ನಡೆಸಲು ಬಂದ ಮಂಜುನಾಥ್ ಮತ್ತು ವೇಲು ಅನ್ನೋರಿಗೆ ಜನರು ಸರಿಯಾಗಿ ಥಳಿಸಿ ಕಳುಹಿಸಿದ್ದಾರೆ. ಒಟ್ಟಿನಲ್ಲಿ ರಾಷ್ಟ್ರಮಟ್ಟದಲ್ಲಿ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗ್ತಿವೆ. ಈಗ ಬೆಂಗಳೂರಲ್ಲೂ ಇಂಥದ್ದೇ ಘಟನೆ ನಡೆದಿದ್ದು ಆತಂಕ ಸೃಷ್ಟಿಸುವಂತೆ ಮಾಡಿದೆ. ಹೀಗಾಗಿ ಇಂಥ ಕಾಮುಕರ ಅಟ್ಟಹಾಸಕ್ಕೆ ಪೊಲೀಸರು ಬ್ರೇಕ್ ಹಾಕಲೇಬೇಕಿದೆ. ಇಲ್ಲವಾದಲ್ಲಿ ಬಾಲಕಿಯರು ರಸ್ತೆಯಲ್ಲಿ ನಡೆದಾಡಲು ಹೆದರಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಕೆಆರ್ಪುರಂನಿಂದ ನಾಸಿರ್, ಸುವರ್ಣ ನ್ಯೂಸ್. ಮಳೆ ಹುಡುಗಿ ಇತ್ತೀಚೆಗೆ ಭಾರೀ ಸದ್ದು ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ನಿಶ್ಚಿತಾರ್ಥವಾಗಿತ್ತು. ಮೊನ್ನೆಯಷ್ಟೇ JDS ತೊರೆದು KJP ಸೇರಿದ್ದು ಸುದ್ದಿಯಾಗಿತ್ತು. ಈಗ ಶಾಕಿಂಗ್ ನ್ಯೂಸ್ ಬಂದಿದೆ. ಅದೇನಂದ್ರೆ ಪೂಜಾಳ ಮದುವೆ ಮುರಿದು ಬಿದ್ದಿದೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಅದು ಕೇವಲ 1 ತಿಂಗಳ ಹಿಂದಿನ ಮಾತು. ನಟಿ ಪೂಜಾ ಗಾಂಧಿಯ ಮನೆಯಲ್ಲಿ ಖುಷಿಯ ವಾತಾವರಣ. ಕನ್ನಡದ ಹುಡುಗನನ್ನೇ ಮದುವೆಯಾಗುವುದಾಗಿ ಹೇಳಿದ್ದ ಪೂಜಾ ಗಾಂಧಿ ಮಾತಿನಂತೆ ನಡೆದುಕೊಂಡಿದ್ರು. ಅದರಂತೆ ನವೆಂಬರ್ 15ರಂದು ಬೆಂಗಳೂರಿನ ಉದ್ಯಮಿ ಆನಂದಗೌಡ ಜೊತೆ ತಮ್ಮ ಬನಶಂಕರಿಯ ನಿವಾಸದಲ್ಲಿ ಮಳೆ ಹುಡುಗಿಯ ನಿಶ್ಚಿತಾರ್ಥವೂ ಆಗಿತ್ತು. ಮುರಿದು ಬಿತ್ತು ಮಳೆ ಹುಡುಗಿ ಮದುವೆ.
ಆದ್ರೆ ಈ ಸಂಬಂಧ ಬಹಳ ದಿನ ಬಾಳಲಿಲ್ಲ. ಕೆಲ ದಿನಗಳ ಹಿಂದೆಯೇ ಪೂಜಾ ಗಾಂಧಿ ಆನಂದಗೌಡ ಸಂಬಂಧದಲ್ಲಿ ಬಿರುಕು ಮೂಡಿತ್ತು. ಈಗ ಅವರ ಮದುವೆಯೂ ಮುರಿದು ಬಿದ್ದಿದೆ. ಮದುವೆಗೆ ಪೂಜಾ ಗಾಂಧಿ ತಾಯಿ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮದುವೆ ಮುರಿದು ಬಿದ್ದಿದ್ದನ್ನ ಸ್ವತಃ ಆನಂದಗೌಡರವರೇ ಸ್ಪಷ್ಟಪಡಿಸಿದ್ದಾರೆ. ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಅವರು, ಪೂಜಾ ಗಾಂಧಿ ತುಂಬಾ ಒಳ್ಳೆಯ ಹುಡುಗಿ, ಆದ್ರೆ ಆಕೆಯ ತಾಯಿಗೆ ಅತಿಯಾದ ದುರಾಸೆ. ನನ್ನಿಂದ ಅವರಿಗೆ ವೈಟ್ ಹೌಸ್ ಕಟ್ಟಿಸಿಕೊಡಲು ಆಗಲ್ಲ. ನನ್ನ ನಡವಳಿಕೆ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ. ಇದು ನಿಶ್ಚಿತಾರ್ಥಕ್ಕೆ ಮುಂಚೆ ಗೊತ್ತಿರ್ಲಿಲ್ವೇ ಅಂತ ಪ್ರಶ್ನೆ ಮಾಡುವ ಆನಂದ್ ಗೌಡ, ಈ ಮದುವೆ ಬೇಡವೇ ಬೇಡ, ನನ್ನ ದಾರಿ ನನಗೆ ಅಂತ ಸ್ಪಷ್ಟಪಡಿಸಿದ್ದಾರೆ. Pooja is a wonderful girl. I have nothing against Pooja. We fell in love. We are very this one. But the mother is very greedy. ನಾನು ಇವತ್ತು ಹೇಳ್ತೀನಿ, she this is my house, and if this house is small, I cannot build a white house for her. ಆದ್ರೆ ಇದಕ್ಕೆ ಪೂಜಾ ಗಾಂಧಿ ಆಗಲಿ ಅವರ ಮನೆಯವರಾಗಲಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಅದೇನಾಯ್ತೋ ಏನೋ, ಮಳೆ ಹುಡುಗಿಯ ಮದುವೆ ಮುರಿದು ಬಿದ್ದಿದೆ. ಆನಂದಗೌಡ ಮಾತ್ರ ಇದಕ್ಕೆ ಪೂಜಾ ತಾಯಿಯೇ ಕಾರಣ ಅಂತ ಆರೋಪಿಸುತ್ತಿದ್ದಾರೆ. ಇದಕ್ಕೆ ಉತ್ತರವನ್ನ ಪೂಜಾ ಗಾಂಧಿ ಕುಟುಂಬವೇ ನೀಡಬೇಕು. ಬೆಂಗಳೂರಿನಿಂದ ರೇವನ್ ಜೇವೂರ್ ಜೊತೆ ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್. ಬೆಂಗಳೂರಲ್ಲಿ ನೆಮ್ಮದಿಯಾಗಿ ಓಡಾಡೋದು ಸ್ವಲ್ಪ ಕಷ್ಟವೇ. ಯಾಕಂದ್ರೆ ಯಾರು ಯಾವಾಗ ಏನ್ ಕಿತ್ಕೊಂಡು ಹೋಗ್ತಾರೋ ಅನ್ನೋ ಭಯ. ಆದರೆ ಇಂತಹ ಕದಿಬರನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ಚಿನ್ನಾಭರಣಗಳ ಮಾಲೀಕರಿಗೆ ಅವರ ಒಡವೆಯನ್ನ ವಾಪಸ್ ಕೊಟ್ಟಿದ್ದಾರೆ. ದಿನ ಕಳೆದಂತೆ ಬೆಂಗಳೂರಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾನೆ ಇದೆ. ಆದರೂ ಪೊಲೀಸರು ಚೋರರನ್ನ ಹಿಡಿಯೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಸದ್ಯ ದರೋಡೆ, ಸುಲಿಗೆ, ಕೊಲೆ, ಮನೆಗಳ್ಳತನ, ವಾಹನ ಕಳ್ಳತನ ಸೇರಿದಂತೆ ಸುಮಾರು 434 ಪ್ರಕರಣಗಳನ್ನ ದಕ್ಷಿಣ ವಿಭಾಗದ ಪೊಲೀಸರು ಭೇದಿಸಿದ್ದಾರೆ. 109 ಮನೆಗಳ್ಳತನ ಪ್ರಕರಣ ಪತ್ತೆ ಹಚ್ಚಿದ್ದಾರೆ. ಆಗ 108 ಆರೋಪಿಗಳನ್ನು ಬಂಧಿಸಿ 187 ವಾಹನ ಕಳ್ಳತನವನ್ನು ಪತ್ತೆ ಮಾಡಿದ್ದಾರೆ. ಹಾಗೂ ಇತರೆ 89 ಜನರನ್ನು ಬಂಧಿಸಿ 83 ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ. ಒಟ್ಟು 434 ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ. ಬಟ್ 311 ಜನರನ್ನು ಬಂಧಿಸಿದ್ದಾರೆ. ಒಂದು ಒಳ್ಳೆಯ ಕೆಲಸ. ಇನ್ನು 311 ದುಷ್ಕರ್ಮಿಗಳನ್ನು ಬಂಧಿಸಲಾಗಿದೆ. ಬಂಧಿತರಿಂದ 24 ಲಕ್ಷ ನಗದು, 11 ಕೆಜಿ ಚಿನ್ನ, 36 ಕೆಜಿ ಬೆಳ್ಳಿ, 245 ಬೈಕ್ಗಳು ಸೇರಿದಂತೆ 7 ಕೋಟಿ 21 ಲಕ್ಷ ಮೌಲ್ಯದ ಮಾಲುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರಲ್ಲಿ ವಿಶೇಷವಾಗಿ ಎಲ್ಲ ನಮ್ಮ ವಿಭಾಗದ ಎಲ್ಲ ಠಾಣಾ ಅಧಿಕಾರಿಗಳು ಸಾಕಷ್ಟು ಶ್ರಮವಹಿಸಿ ಸಾರ್ವಜನಿಕರ ಸಹಕಾರದಿಂದ ಸಾರ್ವಜನಿಕ ನಮ್ಗೆ ಕೊಟ್ಟಂಥ ಸಹಕಾರದಿಂದ ನಾವು ಈ ಪ್ರಕರಣವನ್ನು ಪತ್ತೆ ಮಾಡಿದ್ದೀವಿ. ಕಳ್ಳರಿಂದ ತಮ್ಮ ವಸ್ತುಗಳನ್ನ ಕಳೆದುಕೊಂಡ ಜನರಿಗೆ ಇವತ್ತು ಅವರವರ ವಸ್ತುಗಳನ್ನ ಅವರವರ ಸುಪರ್ದಿಗೆ ನೀಡಲಾಯಿತು. ಜೊತೆಗೆ ಆರೋಪಿಗಳನ್ನ ಸೆರೆ ಹಿಡಿಯಲು ಸಹಕರಿಸಿದ ಸಾರ್ವಜನಿಕರನ್ನು ಸನ್ಮಾನಿಸಲಾಯಿತು. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.